ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್. ನಾವಿವತ್ತು ಹೊಸ ವರ್ಷ ಆದ ಕಾರಣ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ತೀನಿ. ಫ್ರೆಂಡ್ಸ್, ಇದು ಯಳಂದೂರು ಪಟ್ಟಣ. ನಾವು ಹೋಗ್ತಾ ಇರೋದು ಬಿ ಆರ್ ಹಿಲ್ಸ್ಗೆ. ಬಿ ಆರ್ ಹಿಲ್ಸ್ ಅಂದರೆ ಬಿಳಿಗಿರಿರಂಗನ ಬೆಟ್ಟ ಸ್ವಾಮಿ. ಓಕೆ, ನಾವು ಹೋಗ್ತಾ ಇರೋದು ಬಿ ಆರ್ ಹಿಲ್ಸು, ಬಿಳಿಗಿರಿರಂಗನ ಬೆಟ್ಟ. ಇಲ್ಲಿಂದ ಯಳಂದೂರಿಂದ 24 ಕಿಲೋಮೀಟರ್ಸ್ ಇದೆ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಅದು ಕ್ರಾಸ್ ಮಾಡ್ಕೊಂಡಷ್ಟರಲ್ಲಿ ಅಲ್ಲೇ ಒಂದು 10-15 ಮಿನಿಟ್ಸ್ ಆಗೋಯ್ತು ನಮಗೆ. ಬೆಳಗ್ಗೆ ಏನು ಟಿಫನ್ ತಿನ್ನಲಾರದೆ ಹಾಗೆ ಬಿಟ್ಟಿರೋದ್ರಿಂದ ಏನಾದರೂ ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ಸ್ಟಾಪ್ ಕೊಟ್ವಿ. ನೋಡ್ತಾ ಇದ್ದೀರಾ, ಇವಾಗ ಬಿ ಆರ್ ಹಿಲ್ಸ್ದು ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಮುಂದ್ಗಡೆ ನಮಗೆ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟಲ್ಲಿ ನಮಗೆ ಎಲ್ಲ ರೂಲ್ಸ್ ಹೇಳ್ತಾರೆ, ಯಾವ್ಯಾವ ಇದೆ, ಯಾವ ರೀತಿ ಇರಬೇಕು ಅಲ್ಲಿ ಆ ಕಾಡು ಒಳಗೆ ನಾವು ಹೋದಾಗ ಅಂತ ಹೇಳ್ಬಿಟ್ಟು ಕೆಲವೊಂದು ರೂಲ್ಸ್ ಇರುತ್ತೆ. ನಮಗೆ ಒಳಗಡೆ ಬಿಡ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಯಾವುದೇ ಥರ ಮಿಸ್ಬಿಹೇವ್ ಮಾಡಬಾರ್ದು ಅಂತ ಅನ್ನೋ ಒಂದು ಕಾರಣಕ್ಕೆ ಆ ರೀತಿ. ನೋಡ್ತಾ ಇದ್ದೀರಾ, ವೆಲ್ಕಮ್ ಟು ಬಿ ಆರ್ ಹಿಲ್ಸ್, ಬಿಳಿಗಿರಿ ರಂಗನಾಥ ಸ್ವಾಮಿ. ಇವಾಗ ನಾವು ಜಸ್ಟ್ ಎಂಟ್ರ್ ಆದ್ವಿ. ಇನ್ನೇನು ಮುಂದೆ ನಮಗೆ ಸಿಗುತ್ತೆ. ತುಂಬ ಖುಷಿ ಆಗ್ತಾಯಿದೆ. ನ್ಯೂ ಇಯರ್ ದಿವಸ ನಾವು ಪ್ರತಿ ವರ್ಷ ನಾವು ಇದೇ ಥರ ನಾವು ಬಿ ಆರ್ ಹಿಲ್ಸಿಗೆ ಬಂದುಬಿಟ್ಟೆ ಇದು ಮಾಡೋದು. ಫಸ್ಟು ನೋಡ್ತಾ ಇದ್ದೀರಾ ನೋಡಿ, ಇವಾಗ ಇಲ್ಲಿ ಚೆಕ್ ಪೋಸ್ಟಿಗೆ ಅಲ್ಲಿ ಅಮೌಂಟ್ ಪೇ ಮಾಡಬೇಕಾ? ಹಿಂಗೆ ಮಾಡ್ತಾರೆ ಮತ್ತು ಕೆಲವೊಂದು ಇನ್ಫಾರ್ಮೇಷನ್ನು ಕೊಡ್ತಾರೆ. ಅದೇ ರೀತಿ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಗಾಡಿ ಹೋಗಲಿ ಅಂತ ಹೇಳ್ಬಿಟ್ಟು. ಪ್ರತಿ ವರ್ಷ ಏನಾಗುತ್ತೆ ಗೊತ್ತಾ, ಇವಾಗ ಎಲ್ಲ ಧನುರ್ಮಾಸ ಇರೋದ್ರಿಂದ ಅಮೌಂಟ್ ಇದೆ ಅನಿಸುತ್ತೆ ರೀ, ಅಲ್ವಾ? ಓಕೆ, 20 ರೂಪೀಸ್ ಇಸ್ಕೊಂಡ್ರು ನಮಗೆ. ಇದರಲ್ಲಿ ಏನಿದೆ ಅಂತಂದರೆ ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ ಅಲ್ವಾ? ತೋರಿಸ್ತೀನಿ. ಯೆಲ್ಲೋ ಕಲರ್ ಸ್ಯಾರಿದೆ ತೋರಿಸ್ತಾ ಇದ್ದೀವಿ. ಇಲ್ಲಿದೆ ಅಲ್ಲ. ಓಕೆ, ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಸ್ಪೀಡ್ ಲಿಮಿಟು ಮತ್ತು ನೋ ಪಾರ್ಕಿಂಗು, ಪ್ಲಾಸ್ಟಿಕ್ ಫ್ರೀ ಝೋನು, ನೋ ಪ್ರಾಹಿಬಿಟೆಡ್ ಸ್ಮೋಕಿಂಗು, ಇದು ಆಲ್ಕೋಹಾಲ್ ಇದ್ರದ್ದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ನಮಗೆ ಮೆನ್ಷನ್ ಮಾಡಿರ್ತಾರೆ. 20 ರೂಪೀಸ್ ಇದಕ್ಕೆ ಪೇ ಮಾಡಿಬಿಟ್ಟು ನಾವು ಎಂಟ್ರಿ ಆಗ್ತೀವಿ. ನೋಡಿ, ಅರಣ್ಯ ಪ್ರವೇಶ ಶುಲ್ಕ ಅಂತ ಹೇಳ್ಬಿಟ್ಟು ಇದೆ. ಇವಾಗ ನಾವು ಎಂಟ್ರಿ ಆಗ್ತಾಯಿದ್ದೀವಿ. ನೋಡ್ತಾ ಇದ್ದೀರಾ, ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲಿ ನಾವು ಪಾರ್ಕ್ ಮಾಡೋ ಹಾಗಿಲ್ಲ, ನಿಲ್ಲೋ ಆಗಿಲ್ಲ. ಏನಕ್ಕಂದರೆ ಪ್ರಾಣಿಗಳೆಲ್ಲ ಖಂಡಿತ ಓಡಾಡ್ತಾ ಇರುತ್ತೆ. ಲಾಸ್ಟ್ ಇಯರ್ ಬಂದಾಗ ನನಗೆ ಎಲಿಫೆಂಟ್ ಎದುರಾಯಿತು. ಅಪ್ಪ ಸ್ವಲ್ಪ ದೂರ ಇತ್ತು, ಹೆಂಗೋ ಸೈಡಲ್ಲಿ ಹೋದ್ವಿ. ಬಟ್ ರಿಸ್ಕ್ ತೊಗೋಬಾರ್ದು, ತುಂಬ ಹುಷಾರಾಗಿರಬೇಕು. ನಾವು ಪ್ರತಿ ವರ್ಷ ಬಿ ಆರ್ ಹಿಲ್ಸಿಗೆ ಬರ್ತೀವಿ. ಅದಕ್ಕಿಂತ ಮೊದಲು ಇವಾಗ ಧನುರ್ಮಾಸ ಇರೋದ್ರಿಂದ ಏನಾಗುತ್ತೆ, ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು 4 ಗಂಟೆಗೆಲ್ಲ ಎದ್ಬಿಟ್ಟು ಪೂಜೆ ಮಾಮೂಲು ಮಾಡ್ತೀವಲ್ವ, ಇದು ಅಶ್ವತ್ಥ ಕಟ್ಟೆಗೆ ಪೂಜೆಗೆಲ್ಲ ಮಾಡಿಬಿಟ್ಟು ಬರೋಷ್ಟರಲ್ಲಿ ಮನೆಯಲ್ಲೆಲ್ಲ ಎಲ್ಲರೂ ರೆಡಿ ಆಗಿರ್ತಾರೆ ಸ್ನಾನ ಮಾಡಿಕೊಂಡು. ನಮ್ಮ ಮನೆ ಹತ್ರನೇ ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಬರೋದೇ ನಾವು ಬಿ ಆರ್ ಹಿಲ್ಸ್ಗೆ. ಪ್ರತಿ ವರ್ಷ ಬರ್ತೀವಿ. ತುಂಬ ಖುಷಿ ಆಗುತ್ತೆ. ತುಂಬ ಏಕೆಂದರೆ ಧನುರ್ಮಾಸದಲ್ಲಿ ವಿಷ್ಣುದು ದರ್ಶನ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಇನ್ನು ಮಿಕ್ಕಿದ ದಿವಸಗಳೆಲ್ಲ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಹುಡುಗರು ಸ್ಕೂಲು, ಇನ್ನೇನು ಜನವರಿ ಇದು 15th ಕ್ರಾಸ್ ಆದರೆ, ಸಂಕ್ರಾಂತಿ ಹಬ್ಬ ಕ್ರಾಸ್ ಆದರೆ ಇನ್ನು ಮುಗೀತು. ಇನ್ನು ಬರೀ ಟೆಸ್ಟು, ಎಕ್ಸಾಮ್ ಈ ಥರನೇ ಇರ್ತದೆ. ನಮಗೆ ಸಿಗೋದು ನ್ಯೂ ಇಯರ್ 1 ಡೇ ಮಾತ್ರನೇ. ಆಮೇಲೆ ರಜಾ ಹಾಕ್ಸೋಕ್ಕೂ ಆಗಂಗಿಲ್ಲ ನಮಗೆ. ಹೀಗಾಗಿ ಇವತ್ತು 1 ಡೇ ಯಾವುದು ಕ್ಲಾಸಸ್ ಏನು ಜಾಸ್ತಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ರಜಾ ಹಾಕ್ಸಿದ್ದೀನಿ ಮಕ್ಕಳಿಗೆ. ಹೀಗಾಗ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ದೇವಸ್ಥಾನ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಇವಾಗ ಬಿ ಆರ್ ಹಿಲ್ಸು ನೋಡಿ ಎಂಟ್ರಿ ಆಗ್ತಾಯಿದ್ದೀನಿ. ಕಾಡು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಇದು. ಪ್ರಾಣಿಗಳು ಇರುತ್ತೆ.
ಬಟ್ ಡೇ ಟೈಮಲ್ಲಂತೂ ನಾವೇ ಓಡಾಡೋದ್ರಿಂದ ಬರೋಲ್ಲ. ಹೀಗಾಗಿ ಆಲ್ಮೋಸ್ಟ್ ಅಲ್ಲೂ ಫಾರೆಸ್ಟಲ್ಲಿ ರಾತ್ರಿ ಹೊತ್ತಿನಾಗೆ ಎಂಟ್ರಿ ಕೊಡೋದಿಲ್ಲ. ಏನಕ್ಕಂದರೆ ಅವ್ರಿಗೆ ಮನುಷ್ಯರು ಯಾವಾಗಲೂ ಓಡಾಡ್ತಾ ಇರ್ತಾರೆ, ಪ್ರಾಣಿಗಳಿಗೂ ಸ್ವಲ್ಪ ಫ್ರೀಡಮ್ ಇರಬೇಕಲ್ವಾ. ಹೀಗಾಗಿ ನೋಡ್ತಾ ಇದ್ದೀರಾ, ನಾವು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ಕಂಪ್ಲೀಟ್. ತುಂಬ ಹೋಗ್ತಾ ತುಂಬ ಚೆನ್ನಾಗಿದೆ ಈ ವ್ಯೂ ಮಾತ್ರ. ನೋಡ್ತಾ ಇದ್ದೀರಾ, ಗಿಡಗಳೆಲ್ಲ ಆಲ್ಮೋಸ್ಟ್ ಅಲ್ಲೂ ಒಣಗೋಗ್ಬಿಟ್ಟಿದೆ. ಇವಾಗೆಲ್ಲ ತುಂಬ ಡೇಂಜರ್ ಅಂತ ಹೇಳ್ತಾರೆ, ಯಾಕಂದರೆ ಇವಾಗೆಲ್ಲ ಬೇಸಿಗೆಯಲ್ಲಿ ಇನ್ನೇನು ಜನವರಿ ಬಂತಲ್ವ, ಇನ್ನೇನು ಬೇಸಿಗೆ ಇನ್ನೇನು ಶುರು ಆಗಿಬಿಡುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ಗಿಡಗಳೆಲ್ಲ ಒಣಗ್ತಾ ಬರ್ತಾಯಿದೆ. ಕಾಡಲ್ಲಿ ತುಂಬ ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ಗಿಡಗಳು ಆಲ್ಮೋಸ್ಟ್ ಅಲ್ಲಿ ಒಣಗಿದೆ. ಏನಕ್ಕಂದರೆ ನಮ್ಮ ಹಿಂದೂಗಳ ಪ್ರಕಾರದಲ್ಲಿ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ನಾವು ಸೆಲೆಬ್ರೇಟ್ ಮಾಡ್ಕೋತೀವಿ. ಏನಕ್ಕಂತಂದರೆ ಎಲ್ಲ ಬಾಡಿ ಹೋಗಿರೋ ಒಣಗೋಗಿರೋ ಗಿಡಕ್ಕೆ ಮತ್ತೆ ಒಳ್ಳೆ ಕಳೆ ಬಂದು ಒಳ್ಳೆ ಜೀವ ಬರೋ ಒಂದು ಟೈಮು ನೋಡಿ. ತುಂಬ ಚಿಕ್ಕ ರೋಡು, ಒಂದು ವೆಹಿಕಲ್ ಮಾತ್ರ ಹೋಗ್ಬೋದು. ಆಲ್ಮೋಸ್ಟ್ ಆಲು ಓವರ್ಟೇಕು ಮಾಡೋಕ್ಕಾಗಲ್ಲ, ತುಂಬ ಕಿರಿದಾದ ದಾರಿ ಇದು ನೋಡಿ. ಇದು ಇಲ್ಲೊಂದು ಬಸ್ಸು ಕೆಟ್ಟು ನಿಂತಿದೆ, ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಕ್ರಾಸ್ ಮಾಡಿಕೊಂಡು. ತುಂಬ ಚಿಕ್ಕ ರೋಡ್ ಅಲ್ವಾ, ಯಾವುದಾದ್ರು ಒಂದು ವೆಹಿಕಲ್ ನಿಂತ್ರೂ ಕಷ್ಟ ಆಗೋಗ್ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ರೋಡ್, ಎಷ್ಟು ಸಖತ್ತಾಗಿ ಕಾಣ್ತಿದೆ. ಗಿಡಗಳು ಒಣಗಿದ್ರೂ ಅದೇ ಒಂಥರ ಲುಕ್ ಕಾಣ್ತಾ ಇದೆ ನೋಡಿ. ಎಷ್ಟೆಲ್ಲ ಒಣಗೋಗ್ದಂಗಿದೆ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಸಖತ್ತಾಗಿದೆ ವ್ಯೂ ಮಾತ್ರ, ಸೂಪರಾಗಿದೆ. ಒಳ್ಳೆ ಕ್ಲಾರಿಟಿ ಇರೋ ಫೋನ್ ಇರಬೇಕು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಗಿಡಗಳು ನೋಡಿ ಎಷ್ಟು ಆಲ್ಮೋಸ್ಟ್ ಅಲ್ಲಿ ಒಣಗೋಗಿದೆ. ಇನ್ನೇನು ಬೇಸಿಗೆ, ಇನ್ನೇನು ಜನವರಿ ಶುರು ಆಯಿತು, ಶಿವರಾತ್ರಿ ಕಳೆಯೋವರೆಗೂ ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಹೊಸ ಎಲೆಗಳೆಲ್ಲ ಚಿಗುರ್ಕೊಂಡು ತುಂಬ ಚೆನ್ನಾಗಿ ಹಚ್ಚ ಹಸಿರುವಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಾ ಕಾಡು. ಲಾಸ್ಟ್ ನನ್ನ ವಿಡಿಯೋ ಕೂಡ ಕಾಡಲ್ಲೇ ಇರೋದು, ಶ್ರೀರಂಗಮ್ದು ದರ್ಶನ ನಾವು ಮಾಡೋಕ್ಕೆ ಹೋದಾಗ ಅದನ್ನೆಲ್ಲನೂ ಹಾಕಿದ್ದೆ. ನಮ್ಮೊಬ್ಬರು ಫ್ರೆಂಡ್ ಹೇಳಿದ್ರು ಬರೀ ಕಾಡು ಇದು ಬರೀ ಏನು ರೋಡ್ ಕಾಣ್ತಾ ಇದೆ, ಇಲ್ಲ ಪಕ್ಕ ಇದು ಕಾಣ್ತಾ ಇದೆ ಅಂತೇಳಿ. ಅದಕ್ಕೋಸ್ಕರ ನೋಡಿ ಇವಾಗ ಕಾರಿಂದ ಮಧ್ಯದಲ್ಲಿ ಇದು ಮಾಡ್ತಾಯಿದ್ದೀನಿ ನೋಡಿ. ಒಂದು ವೆಹಿಕಲ್ ಬಂದರೆ ಇನ್ನೊಂದು ವೆಹಿಕಲ್ ಫುಲ್ ಕಂಪ್ಲೀಟ್ ಕೆಳಗೆ ಇಳಿದ್ಬಿಟ್ಟು ವೇ ಮಾಡಿ ಕೊಡಬೇಕು, ಅಷ್ಟು ಚಿಕ್ಕದಿದೆ ರೋಡು. ತುಂಬ ಹುಷಾರಾಗಿ ಓಡಿಸ್ಬೇಕು. ಸ್ಪೀಡ್ ಲಿಮಿಟಲ್ಲಿ ಇರೋದು ತುಂಬ ಅವಶ್ಯಕತೆ ಇದೆ ಇಲ್ಲಿ. ತುಂಬ ಹೆಂಗಂದರೆ ಹಂಗೆ ಸಿಟಿಯಲ್ಲಿ ಓಡಿಸೋ ಥರ ಇಲ್ಲಿ ಓಡಿಸಿದ್ರೆ ಇನ್ನಷ್ಟೇ ಇಲ್ಲ. ಸೂಪರಾಗಿದೆ ವೇ ಮಾತ್ರ. ನಾವು ಶ್ರೀರಂಗಮಲ್ಲಿ ಹೋದಾಗ ಕಾಡು ಎಂಟ್ರಿ ಆದಾಗ ನಮಗೆ ಆಲ್ಮೋಸ್ಟ್ ಅಲ್ಲಿ 1 ಕಿಲೋಮೀಟ್ರಿಗೂ ಒಂದೊಂದು ಹಂಪ್ಸ್ ಇರೋದು. ಹಿಂಗಾಗಿ ಸ್ಪೀಡ್ ಲಿಮಿಟ್ಸ್ ಆಲ್ಮೋಸ್ಟ್ ಅಲ್ಲಿ ಹಂಪ್ಸ್ಗಳೇ ಕಂಟ್ರೋಲ್ ಮಾಡಿಬಿಡೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಾಡು. ರಿಯಲ್ ಆಗಿ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಎಷ್ಟು ಸಖತ್ತಾಗಿದೆ. ಲಾಸ್ಟ್ ಇಯರ್ ಬಂದಾಗೆಲ್ಲ ಜಿಂಕೆಗಳು ಎಲ್ಲ ಬಂದಿದ್ದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ಯಾವುದೇ ಕಾಡಲ್ಲಾಗಲಿ ಯಾವುದೇ ಇದರಲ್ಲಿ ಹೋಗಲಿ ಫಸ್ಟ್ ನಮ್ಗೆ ಸಿಗೋದು ಕೋತಿಗಳು. ಕಾಡಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಕಾಡಲ್ಲಿ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಯಾರಿಗೂ ಬೋರ್ ಆಗಬಾರ್ದು ಅಂತಂದ್ಬಿಟ್ಟು. ಕಾಡು ತುಂಬ ಚೆನ್ನಾಗಿದೆ, ನೋಡೋಕೆ ಒಂಥರ ಖುಷಿ. ಅದಕ್ಕೋಸ್ಕರ ನಾನು ವ್ಯೂವರ್ಸ್ಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಮೈಸೂರು ಹತ್ರ ಇರೋರೆಲ್ಲರಿಗೂ ಗೊತ್ತು, BR ಹಿಲ್ಸಿಗೆ ಬಂದಿರ್ತಾರೆ, ಅವ್ರಿಗೆ ಇದು ಕ್ಲೈಮೇಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತು. ಬಟ್ ಹೊರಗ್ಲವ್ರಿಗೆ ಗೊತ್ತಿರೋಂಗಿಲ್ವಲ್ಲ, ಹೀಗಾಗಿ ಅವ್ರಿಗೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಕಾಡಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ. ವೆಹಿಕಲ್ ಒಂದಕ್ಕಿಂತ ಒಂದು ಕ್ರಾಸ್ ಮಾಡೋದು ಎಷ್ಟು ಕಷ್ಟ ಇಲ್ಲಿ. ಏನು ಹೋಗ್ತಾ ನಮಗೆ ಇನ್ನೂ ರಶ್ ಆಗುತ್ತೆ, ತುಂಬ ರಶ್ ಇರುತ್ತೆ. ಇದು BR ಹಿಲ್ಸು, ಬೆಳಗಿರಿ ರಂಗನ ಬೆಟ್ಟ. ತುಂಬ ಜನ ಆಲ್ರೆಡಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾವು ಹೋಗ್ತಾ ಇದ್ದಂಗೆ ಹತ್ತಿರ ತುಂಬ ರಶ್ ಇರುತ್ತೆ. ಅಲ್ಲಿ ಪಾರ್ಕಿಂಗಿಗೂ ಜಾಗ ಸಿಗೋಂಗಿಲ್ಲ, ಅಷ್ಟೊಂದು ರಶ್ ಇರುತ್ತೆ ನಮಗೆ. ಸೂಪರ್ ಇದೆ ಲೊಕ್ಯಾಲಿಟಿ.
ನೋಡಿ ಒಂದು ಬಸ್ ಕ್ರಾಸ್ ಆಗೋದು ಎಷ್ಟು ಕಷ್ಟ ಇದೆ ನೋಡ್ತಾ ಇದ್ದೀರಾ. ನೋಡಿ ಜನಗಳೆಲ್ಲ ಹೇಗೆ ನಿಂತು ಇದನ್ನೆಲ್ಲ ಮಾಡ್ತಾರೆ. ಹೇಳಿರ್ತಾರೆ ಒಳಗಡೆ ಕಾಡಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಅಂತ. ಬಟ್ ಜನಗಳಿಗೆ ಫೋಟೋ ಹುಚ್ಚು ಏನು ಮಾಡ್ತೀರಾ, ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ನಿಂತ್ಕೋತಾರೆ. ನೋಡ್ತಾ ಇದ್ದೀರಾ ಇವಾಗ ಕೆರೆ. ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಪ್ರಾಣಿಗಳು ಇಲ್ಲೆಲ್ಲ ಬಂದುಬಿಟ್ಟು ನೀರು ಕುಡಿತವೆ. ಆನೆ ಅವೆಲ್ಲ ಇಲ್ಲಿ ನೋಡಿ ಫ್ಲವರ್ಸ್ ಸಖತ್ತಾಗಿದೆ. ಇಲ್ಲಿಂದ ನನ್ನ ಫೋನಲ್ಲಿ ಕಾಣಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ನಂದು ಫೋನು ಸ್ವಲ್ಪ ಕ್ಲಾರಿಟಿ ಇಲ್ಲ. ಹೀಗಾಗಿ ನಾನು ಹೇಳ್ತಾ ಇದ್ದರೆ ನನ್ನ ಮಾತಿಗೆ ನಮ್ಮ ಮನೆಯವ್ರು ಯಾವಾಗಲೂ ನಗ್ತಾನೆ ಇರ್ತಾರೆ. ಯಾಕಂದರೆ ನಾವು ಇವಾಗ ಹೋಗ್ತಾರೆ ಆನ್ ದ ವೇಲಿ ಇಲ್ಲಿಂದ ಅಲ್ಲಿ ನೋಡಿದ್ರೆ ನಮಗೆ ರಂಗನಾಥ ಸ್ವಾಮಿದು ಗೋಪುರ ಕಾಣುತ್ತೆ. ಹೀಗಾಗಿ ರಂಗನಾಥ ಸ್ವಾಮಿ ನೋಡಿ ಅಂತಂದರೆ ನಿಮಗೆಲ್ಲರಿಗೂ ಖಂಡಿತ ಕಾಣೋದಿಲ್ಲ ಇದು ಈ ಫೋನಲ್ಲಿ. ನೋಡಿ ಇಲ್ಲಿ ಒಂದು ಅಮೌಂಟ್ ಪೇ ಮಾಡಿ ನಾವು ಎಂಟ್ರಿ ಆಗಬೇಕು. ಎಷ್ಟು? 30 ರೂಪಾಯಿ ಅಂತ. ನೋಡಿ ಇಲ್ಲಿ 30 ರೂಪೀಸ್ ಪೇ ಮಾಡಬೇಕು ನಾವು. ವಾಹನ ಪ್ರವೇಶ ಶುಲ್ಕ ಅಂತ ಹೇಳ್ಬಿಟ್ಟು. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗೋ ಇದರಲ್ಲಿದ್ದೀವಿ. ಓಕೆ, ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಮುಜರಾಯಿ ಇಲಾಖೆ ಕಡೆಯಿಂದ. ನೋಡ್ತಾ ಇದ್ದಾರೆ ಇದು ಕೂಡ ಒಂದು ಕೆರೆ. ಇಲ್ಲಿ ಕೂಡ ಅಷ್ಟೇ ಪ್ರಾಣಿಗಳಿಗಾಗಿ ನೀರು ಕುಡಿಯೋಕ್ಕೆ ಒಂದು ವ್ಯವಸ್ಥೆ ಅನ್ಕೋಬೋದು. ಇದನ್ನು ತುಂಬ ಚೆನ್ನಾಗಿದೆ. ಆ ಕಡೆಯಿಂದ ತೆಗೆಯೋಣಂದರೆ ನಮ್ಮ ಮನೆಯವರು ಡ್ರೈವಿಂಗ್ ಮಾಡ್ತಾಯಿದ್ರೆ ಕರೆಕ್ಟಾಗಿ ತೆಗಿಯೋಕ್ಕಾಗಲ್ಲ. ತಮಾಷೆ ಬೇರೆ ಮಾಡ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಮಾಡಬಾರ್ದು ಡ್ರೈವಿಂಗ್ ಅಂತ ಹೇಳ್ಬಿಟ್ಟು. ನೋಡಿ ಒಂದಕ್ಕಿಂತ ಒಂದು ಬಸ್ ಕ್ರಾಸ್ ಮಾಡೋದು ಎಷ್ಟೇ ಕಷ್ಟ ಇದೆ. ಏನಂದರೆ ಬಸ್ ಫೆಸಿಲಿಟೀಸ್ ಮೈಸೂರಿಂದ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ತುಂಬ ಜಾಸ್ತಿ ಇದ್ದಾವೆ. ಅಷ್ಟೊಂದು ಏನು ಇಲ್ಲ ಅಂತ ಏನಿಲ್ಲ. ಬಸ್ಗಳ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಓಕೆ, ಎಷ್ಟು ರಶ್ ಇದೆ ನೋಡಿ. ಎಷ್ಟೊಂದು ಜನ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾರೆ. ಏನಕ್ಕಂದರೆ ಇವರೆಲ್ಲ ಬಸ್ಸಲ್ಲಿ ಬಂದಿರ್ತಾರಲ್ವ, ಬಸ್ಸು ಮೇಲೆವರೆಗೂ ಬರೋಲ್ಲ. ಓನ್ ವೆಹಿಕಲ್ಸ್ ಮಾತ್ರ ಮೇಲೆ ಬರೋದು. ಬಸ್ಗಳೆಲ್ಲ ಇಲ್ಲಿಂದ ಇಳಿದ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಬರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಸೂಪರಾಗಿದೆ ನೋಡಿ. ಇನ್ನೂ ಅಪ್ಪು ಹೋಗ್ತಾ ಇರಬೇಕು ಹಾಗೆ. ನೋಡ್ತಾ ಇದ್ದೀರಿ ಇಲ್ಲಿ ಬಸ್ಗಳೆಲ್ಲ, ವೆಹಿಕಲ್ಸ್ ಎಲ್ಲ ಫುಲ್ ಅಪ್ಪು. ಯಪ್ಪ, ಒಂಚೂರು ಒಂದು ಸ್ವಲ್ಪ ಏನಾರು ಸ್ಟಾಪ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ, ಅಷ್ಟೊಂದು ಇಳಿಜಾರಿದೆ ರೋಡು. ನೋಡ್ತಾ ಇದ್ದೀರಿ, ಇಷ್ಟು ಅಪ್ಪೇ ಏರಬೇಕು ಮೇಲ್ಗಡೆ. ವೆಹಿಕಲ್ಸ್ ಎಲ್ಲ ನಿಂತಿದೆ ನೋಡಿ. ಇವರೆಲ್ಲ ನಡ್ಕೊಂಡು ಹೋಗ್ತಾ ಇರೋದು ಎಲ್ಲ ಬಸ್ಸಿಗೆ ಬಂದಿರೋರು ನೋಡಿ. ಈ ರೀತಿ ಇದೆ. ಬಸ್ಸಿಗೆ ಬಂದಿರೋರು ಇಳ್ಕೊಂಡು ಇಷ್ಟು ದೂರ ನಡ್ಕೊಂಡು ಬರಬೇಕು. ಪಾಪ ಕಷ್ಟ ಆಗುತ್ತೆ ಖಂಡಿತ. ತುಂಬ ಅಂದರೆ ತುಂಬ ಅಪ್ಪ ಇದೆ. ನೋಡುತ್ತಾ ಇದ್ದೀರಾ, ನಡ್ಕೊಂಡು ಹೋಗೋದಂತೂ ಇನ್ನೂ ಕಷ್ಟ ಇಲ್ಲಿ. ನೋಡ್ತಾ ಇದ್ರೆ ಎಷ್ಟೊಂದು ರಶ್ ಇದೆ. ವೆಹಿಕಲ್ಸ್ ಎಲ್ಲ ನಿಂದ್ರಿಸಿದ್ದಾರೆ, ಮುಂದ್ಗಡೆ ಹೋಗೋಕ್ಕೂ ಜಾಗ ಇಲ್ಲ. ಇನ್ನೂ ಸ್ವಲ್ಪ ದೂರದಲ್ಲೇ ಇದ್ದೀವಿ ನಾವು. ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ರೆ. ಫ್ರೆಂಡ್ಸ್, ಫೈನಲಿ BR ಹಿಲ್ಸ್ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೆಲ್ಲ ತುಳಸಿ ಹೂವು ಎಲ್ಲ ಮಾರ್ತಾ ಇದ್ದಾರೆ. ಅಲ್ಲಿ ಮೇಲ್ಗಡೆನೂ ಮಾರ್ತಾ ಇರ್ತಾರೆ. ಹೀಗಾಗಿ ಮೇಲೇ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹತ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೈಯಲ್ಲಿ ಇಸ್ಕೊಂಡಿದ್ದೀವಿ ಧೂಪ ಹಾಕೊಂಡು. ಹುಷಾರಾಗಿ ಹಾಕು ಮಗ. ಹತ್ತಾ ಇದ್ದೀವಿ ಒಂದೊಂದು ಸ್ಟೆಪ್, 1 by 1. ಇನ್ನೇನು ರೀಚ್ ಆದ್ವಿ. ಓಕೆ, ರೀಚ್ ಆದ್ವಿ. ಇನ್ನೇನು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಹೋಗಿ ಕಾಲು ತೊಳ್ಕೊಂಡು ಬಂದರು ಅನಿಸುತ್ತೆ. ಓಕೆ, ತುಳಸಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋಗಿ ತೊಗೊಳ್ಳೋಣ. ತುಳಸಿ ದೇವ್ರಿಗೆ ತುಂಬ ಶ್ರೇಷ್ಠ, ವಿಷ್ಣು ದೇವ್ರಿಗೆ. ಹೀಗಾಗಿ ನಾಮ ಹಾಕ್ಕೊಳ್ತಾ ಇದ್ದಾರೆ. ಇವಾಗ ನಾಮ ಹಾಕ್ತಾರೆ. ಓಕೆ,
ಓಕೆ, ಫೈನಲಿ ನೋಡ್ತಾ ಇದ್ದೀರಾ ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ತುಂಬ ರಶ್ ಇದೆ, ಹೀಗಾಗಿ ಕ್ಯೂವಲ್ಲಿ ಇಲ್ಲ ನೋಡಿ ಇಷ್ಟೊಂದು ಜನ ನಿಂತಿದ್ದಾರೆ. ಇಲ್ಲೆಲ್ಲ ಹಣ್ಣು ಕಾಯಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ತುಳಸಿ ಮಾತ್ರ ತೊಗೊಂಡಿದ್ದೀವಿ. ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹೆಂಗೋ ಅಷ್ಟೊಂದು ರಶ್ ಇಲ್ಲ, ಬಟ್ ಹತ್ತಿರದಲ್ಲಿ ಹೋದಾಗ ತುಂಬ ರಶ್ ಇದೆ ನೋಡಿ. ಇಷ್ಟು ಜನ. ಇದು ಎಕ್ಸಿಟ್. ನಾವು ಆ ಕಡೆ ಮುಂದೆ ಫ್ರಂಟಿಂದ ಬರಬೇಕು. ಇಲ್ಲಿ ನೋಡಿ, ನೋಡ್ತಾ ಇದ್ರಲ್ಲ, ಆ ಕಡೆ ಫ್ರಂಟ್ ಇರೋದು. ತುಂಬ ರಶ್ ಅಂತ ಇದೆ ನೋಡಿ. ಆ ಕಡೆ ಮುಂಗಡೆ ಅಲ್ಲಿ ತುಂಬ ಜನ ನಿಂತಿದ್ದಾರೆ. ಫೈನಲಿ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಇನ್ನೇನು ದೇವಸ್ಥಾನ ಹತ್ತಿರದಲ್ಲೇ ಇದ್ದೀವಿ ಫ್ರೆಂಡ್ಸ್. ದೇವಸ್ಥಾನ ಒಳಗಡೆ ಅಲೋ ಇಲ್ಲ ಫೋಟೋ ತೆಗೆಯೋದು, ಹೀಗಾಗಿ ದೇವ್ರ ದರ್ಶನ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀರಾ ಕಪಿಗಳೆಲ್ಲ ಇದ್ದಾವೆ ಅಲ್ಲಿ ದೇವಸ್ಥಾನ ಒಳಗಡೆ. ದೇವ್ರ ದರ್ಶನದಲ್ಲಿ ನೋಡಿ, ಇವಾಗ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದುಬಿಟ್ಟು ಸೈಡಲ್ಲಿ ಕೂತಿದ್ದೀವಿ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಆವಾಗಿಂದ ಕ್ಯೂವಲ್ಲೇ ನಿಂತಿತ್ತಲ್ವ, ಹೀಗಾಗಿ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತಿದ್ವಿ. ಕುತ್ಕೊಂಡು ರೆಸ್ಟ್ ತೊಗೊತಾ ಇದ್ವಿ ಒಂದು ಸ್ವಲ್ಪ ಹೊತ್ತು. ಏಕೆಂದರೆ ಬೆಟ್ಟ ಅದನ್ನೆಲ್ಲ ಹತ್ಕೊಂಡು ಬಂದ್ವಿ ಸ್ಟೆಪ್ಸು. ಹಾಗೆ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹಾಗೆ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಎಲ್ಲ ಆದಮೇಲೆ ದೇವ್ರ ದರ್ಶನ ಆದಮೇಲೆ ಎಲ್ಲ ಕೂತ್ಕೊಂಡ್ಬಿಟ್ಟು ಊಟಕ್ಕೆ ಸೈಡಲ್ಲಿದೆ, ಅಲ್ಲಿ ಹೋಗ್ತಾ ಇದ್ವಿ. ಇನ್ನೊಂದು ಏನಂದರೆ ಕೆಳಗಡೆ ಬೆಟ್ಟದಿಂದ ಸ್ಟೆಪ್ಸ್ ಮುಖಾಂತರ, ಇವಾಗ ನಾನು ತೋರಿಸಿರೋದು ರೋಡ್ ಮುಖಾಂತರ, ಬಸ್ ಇಳಿದ ತಕ್ಷಣ ರೋಡಿಂದ ಬರೋದು, ಮತ್ತು ಇದು ಸ್ಟೆಪ್ಸ್ ಇದೆ. ಕೆಳಗಿನಿಂದ ಸ್ಟೆಪ್ಸು ಹತ್ಕೊಂಡು ಬರೋಕ್ಕೆ ಇದು ಒಂದು ವೇ. ಯಾಕಂದರೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂತ ಅನ್ನೋರು ಆ ರೋಡಿಂದನೇ ಬರ್ಬೋದು, ಬಟ್ ಲಾಂಗ್ ಆಗುತ್ತೆ ಖಂಡಿತ. ಸ್ಟೆಪ್ಸ್ ನೋಡಿ, ಇದು ಇಳಿತಾ ಇದ್ದಾರೆ. ಕೆಲವರು ಈ ಕಡೆಯಿಂದನೇ ಹೋಗ್ತಾರೆ, ಈ ಕಡೆಯಿಂದನೇ ಬರ್ತಾರೆ ಸ್ಟೆಪ್ಸ್ ಮುಖಾಂತರ. ಕೆಲವರು ಅಲ್ಲಿ ಆನ್ ದ ವೇ ರೋಡಲ್ಲೇ ಬರ್ತಾರೆ. ಇದು ಒಂದು ಮಾರ್ಗ ಇದೆ. BR ಹಿಲ್ಸ್ ಅಂದರೆ ಬಸ್ ಸ್ಟಾಪಿಂದ ನಾವು ಮೇಲೆ ಬರ್ತೀವಿ ಅಂತಂದರೆ ಸ್ಟೆಪ್ಸ್ ಮುಖಾಂತರನೂ ಬರ್ಬೋದು, ರೋಡ್ ಅದರಿಂದನೂ ಬರ್ಬೋದು. ಹೀಗಾಗಿ ಓಕೆ, ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ಸ್ ಎಲ್ಲ. ಖಂಡಿತ ಒಂದು ಸರ್ತಿ ಭೇಟಿ ನೀಡಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಅದೇ ಥರ ಇನ್ನೇನೆಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹೊರಡ್ತಾ ಇದ್ದೀವಿ. ಮಕ್ಕಳು ಐಸ್ ಕ್ರೀಮ್ ಬೇಕು, ಅದು ಇದು ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದಾರೆ. ನೋಡೋಣ, ನಮ್ಮ ಮನೆಯವ್ರು ಕೊಡಿಸ್ತಾ ಇದ್ದಾರೆ. ನಾನು ಕೊಡಿಸೋಷ್ಟರಲ್ಲಿ ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಸ್ಟೆಪ್ಸ್ 1 by 1 ಬರ್ತಾ ಇದ್ದೀರಾ ಪಕ್ಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಫೈನಲಿ ಕೆಳಗೆ ಬಂದ್ವಿ ಸ್ಟೆಪ್ಸ್ಗೆ ಇಳ್ಕೊಂಡು. ನಡೀರಿ. ನಿಧಾನ ಹೋಗ್ರಪ್ಪ. ಹಂಗೆ ನೋಡಿ ಫ್ರೆಂಡ್ಸ್, ಕೆಳಗೆ ಇಳಿತಾ ಇದ್ದೀವಿ ಇವಾಗ. ಸೂಪರಾಗಿದೆ ವ್ಯೂ ಎಲ್ಲ. ಫೈನಲಿ ದೇವ್ರ ದರ್ಶನ ಆಯಿತು. ಇನ್ನೇನು ಬೆಟ್ಟ ಇಳಿತಾ ಇದ್ದೀವಿ, ಮನೆ ಕಡೆಗೆ ಹೊರಟಿವಿ. ಇವತ್ತಿನ ನ್ಯೂ ಇಯರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ದೇವ್ರಗಳ ದರ್ಶನ ಮಾಡಿದ್ವಿ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ರಶ್ ಇದೆ,
ತುಂಬ ಅಂದರೆ ನೋಡಿ ಇನ್ನೂ ಜನ ಬರ್ತಾನೆ ಇದ್ದಾರೆ. ತುಂಬ ಅಂದರೆ ತುಂಬ ರಶ್ ಇದೆ. ಜನಗಳು ಇಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಸ್ಟೆಪ್ಪದು ಇದೆ, ಬಟ್ ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ನಡ್ಕೊಂಡೇ ಬರ್ಬೋದು ಅನ್ನೋರಿಗೆ ಈ ಥರ ಬರ್ಬೋದು. ನೋಡ್ತಾ ಇದ್ದಾರೆ ಎಷ್ಟು ರಶ್ ಇದೆ ನೋಡಿ. ಓಕೆ, ಫೈನಲಿ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಬೆಟ್ಟ ಕಂಪ್ಲೀಟ್ ಇಳಿದ್ವಿ. ಬೆಟ್ಟ ತುಂಬ ಅಪ್ಪಿದೆ. ಓಕೆ ಫ್ರೆಂಡ್ಸ್, ಫೈನಲಿ BR ಹಿಲ್ಸ್ ನ್ಯೂ ಇಯರ್ ದಿವಸ ನಮ್ಮ ಈ ದೇವರ ದರ್ಶನ ಭಾಗ್ಯ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು.